ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಮುಂದೆ ಯೋಗೀಶಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ ಹಾಗೂ ಅಗ್ರ ಪ್ರೇರಕ ಭಾಷಣಕಾರ. ಭಾಗ 1ರಲ್ಲಿ ನಾನು ಮಾತಾಡುವಾಗ 5 ವರ್ಷದ ಹಿಂದೆ, ಅಂದರೆ 2025 ವರ್ಷದ ಹಿಂದೆ, ಅಂದರೆ 2020 ಅಂತ ಹೇಳಬೇಕಿತ್ತು. ನಾನು ಮಾತಾಡುವಾಗ 2000 ಅಂತ ಹೇಳಿದೆ. ಅದೊಂದು ಚಿಕ್ಕ ಇದು. ಯಾಕೆಂದರೆ ನಾನು ಭಾಳಷ್ಟು ವೇದಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, ಮತ್ತು ನನ್ನ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ನಾವೆಲ್ಲ ತಯಾರಿ ನಡೆಸಿ ಅಥವಾ ಸ್ಕ್ರಿಪ್ಟನ್ನು ತಯಾರು ಮಾಡಿಕೊಂಡು ಮಾತಾಡೋಂಥವನ್ನಲ್ಲ. ಆ ಸಂದರ್ಭದಲ್ಲಿ, ಆ ಸನ್ನಿವೇಶದಲ್ಲಿ ನನ್ನ ಹೃದಯದಿಂದ ಏನು ಬರುತ್ತೆ ಅದನ್ನು ನಾನು ಸಹಜತೆಯಿಂದ, ಸ್ವಾಭಾವಿಕವಾಗಿ ನಾನು ಹೇಗೆ ನಿಮ್ಮ ಜೊತೆ ಖುದ್ದು ಮುಖಾಮುಖಿ ಮಾತಾಡುವಾಗ ಹೇಗೆ ಮಾತಾಡ್ತೀನಿ ಹಾಗೆ ಮಾತಾಡಲಿಕ್ಕೆ ಇಷ್ಟಪಡೋಂಥವನು. ನನಗೆ ನಾಟಕೀಯವಾಗಿ ಅಥವಾ ಅದನ್ನು ವಾರ್ತೆಗಳು ಓದ್ದಂಗೆ ಓದಲಿಕ್ಕೆ ನನಗೆ ಆಸಕ್ತಿ ಇಲ್ಲ. ಈಗ ನಾವೆಲ್ಲ ಶಾಲೆಯಲ್ಲಿ ಪ್ರೌಢಶಾಲೆ ಹಂತದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಈ ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆ ಅಂತ ಇರ್ತಿತ್ತು. ಚರ್ಚಾ ಸ್ಪರ್ಧೆ ಅಂದರೆ ವಿಷಯ ಮುಂಚೆ ಕೊಟ್ಟಿದ್ರು, ಅದಕ್ಕೆ ನಾವು ತಯಾರಿ ಮಾಡ್ಕೊಂಡೋಗಿ ಮಾತಾಡಬೇಕಿತ್ತು. ಇನ್ನೊಂದಿತ್ತು ಇಂಗ್ಲೀಷ್ನಲ್ಲಿ ಪಿಕ್ ಆ್ಯಂಡ್ ಸ್ಪೀಕ್ ಅಂತಾರೆ. ಅಂದರೆ ಪಿಕ್ ಆ್ಯಂಡ್ ಸ್ಪೀಕ್ ಅಂದರೆ ಆ ಒಂದು ಇಷ್ಟು ಚೀಟಿಗಳನ್ನು ಹಾಕಿರ್ತಾರೆ, ಬೇರೆ ಬೇರೆ ವಿಷಯಗಳದು ಹೋಗಿ ಎತ್ಕೊಳ್ಬೇಕು, ಯಾವ ವಿಷಯ ಬಂದರೂ ಅದ್ರ ಬಗ್ಗೆ ಮಾತಾಡಬೇಕು. ಹಾಗಾಗಿ ನಾನು ತಮಾಷೆಗೆ ಹೇಳ್ಬೇಕಂದ್ರೆ ನಾವೆಲ್ಲ ಪಿಕ್ ಆ್ಯಂಡ್ ಸ್ಪೀಕ್. ಆ ಸಂದರ್ಭದಲ್ಲಿ ಯಾವುದೋ ವಿಷಯ ಹೇಳಬೇಕಂದ್ರೆ ನಾನು ಅದನ್ನು ನಾನೇನು ದೊಡ್ಡ ಸರ್ವಜ್ಞ ಅಂತಲ್ಲ. ಕಳೆದ 26 ವರ್ಷಗಳು ಸರ್ಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರೋಂಥದ್ದು. ಕೃಷಿಯಲ್ಲಿ ಕಾರ್ಪೊರೇಟ್ ಕ್ಷೇತ್ರ ಇರ್ಬೋದು, ಖಾಸಗಿ ಕ್ಷೇತ್ರ ಇರ್ಬೋದು, ಸರ್ಕಾರೇತರ ಕ್ಷೇತ್ರ ಇರ್ಬೋದು, ಅಥವಾ ಸ್ವಂತ ಕೃಷಿ ಕ್ಷೇತ್ರದಲ್ಲಿ ವ್ಯಾಪಾರವನ್ನು ಮಾಡಿರೋಂಥ ಅನುಭವ ಇರ್ಬೋದು, ಅಥವಾ ಸರ್ಕಾರೇತರ ಸಂಸ್ಥೆಯನ್ನು ರಚನೆ ಮಾಡಿರೋದಿರ್ಬೋದು, ಅಥವಾ ಕಂಪ್ನಿಯನ್ನು ರಚನೆ ಮಾಡಿ ನಡೆಸಿರೋಂಥದ್ದು ಇರ್ಬೋದು, ಅಥವಾ ಸಲಹೆಗಾರನಾಗಿ 26 ವರ್ಷಗಳು ಎಲ್ಲ ಕ್ಷೇತ್ರಗಳ ಅನುಭವದ ಆಧಾರದ ಮೇಲೆ ನಾನು ಆ ಸಂದರ್ಭದಲ್ಲಿ, ಆ ಸನ್ನಿವೇಶದಲ್ಲಿ ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಸಹಜವಾಗಿ ನಾನು ಮಾತಾಡೋಂಥವನು. ಇಷ್ಟು ಹೇಳ್ತಾ ಈಗ ಕೃಷಿ ಮಾರುಕಟ್ಟೆ ಕ್ರಾಂತಿ ಭಾಗ 2ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಭಾಗ 2ರಲ್ಲಿ ನಾವು ನೋಡೋದಾದರೆ ನಾನು ಆಗಲೇ ಹೇಳಿದಾಗೆ ನನ್ನ ಪುಸ್ತಕದಲ್ಲಿ ಅದನ್ನು ಬರೆಯೋಕ್ಕೆ ಪ್ರಯತ್ನ ಮಾಡ್ತಾರಂಥ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದೆ. ಕೃಷಿ ಮತ್ತು ಇತರೆ ಕೃಷಿ ಪೂರಕ ಚಟುವಟಿಕೆಗಳೇ ಪ್ರಧಾನವಾಗಿರುವ ಭಾರತ ದೇಶದಲ್ಲಿ, ನಿಮಗೂ ಗೊತ್ತಿದೆ ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಮತ್ತು ಇತರೆ ಕೃಷಿ ಪೂರಕ ಚಟುವಟಿಕೆಗಳೇ ಪ್ರಧಾನವಾಗಿರುವ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯುವಜನ, ಮಹಿಳೆಯರೇ ಹೆಚ್ಚಿರುವ ಭಾರತ ದೇಶದಲ್ಲಿ, ನಿರುದ್ಯೋಗಿ ಯುವಕ ಯುವತಿಯರು ಹೆಚ್ಚಿರುವ ಭಾರತ ದೇಶದಲ್ಲಿ, ದೊಡ್ಡ ದೊಡ್ಡ ಕನಸುಗಳನ್ನುತ್ತ ಮಧ್ಯಮ ವರ್ಗದ ಕುಟುಂಬಗಳೇ ಹೆಚ್ಚಿರುವ ಭಾರತ ದೇಶದಲ್ಲಿ 1000 ಕೋಟಿ, ಲಕ್ಷ ಕೋಟಿ, ದಶಲಕ್ಷ ಕೋಟಿ, ಶತಕೋಟಿ ವ್ಯವಹಾರ ಮಾಡುವ 3 ಕಂಪನಿಗಳಿಗಿಂತ ಕೇವಲ ಸಾವಿರಗಳಲ್ಲಿ, ಲಕ್ಷಗಳಲ್ಲಿ ವ್ಯವಹಾರ ಮಾಡುವ ಕೋಟಿ ಕೋಟಿ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಗುಂಪುಗಳು, ರೈತ ಉತ್ಪಾದಕ ಕಂಪನಿಗಳು, ಗ್ರಾಮೀಣ ಪ್ರದೇಶದ ಯುವಜನತೆ ಪ್ರಾರಂಭಿಸುವ ನವೋದ್ಯಮಗಳ ಇಂದಿನ ಅವಶ್ಯಕತೆ, ಅನಿವಾರ್ಯತೆ ಜರೂರಾಗಬೇಕು. ಮತ್ತೊಮ್ಮೆ ಹೇಳ್ತೀನಿ, ಕಡೆ 2 ಸಲನ 1000 ಕೋಟಿ, ಲಕ್ಷ ಕೋಟಿ, ದಶಲಕ್ಷ ಕೋಟಿ, ಶತಕೋಟಿ ವ್ಯವಹಾರ ಮಾಡುವ 3 ಕಂಪನಿಗಳಿಗಿಂತ ಭಾರತ ದೇಶಕ್ಕೆ ಕೇವಲ ಸಾವಿರಗಳಲ್ಲಿ, ಲಕ್ಷಗಳಲ್ಲಿ ವ್ಯವಹಾರ ಮಾಡುವ ಕೋಟಿ ಕೋಟಿ ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಗುಂಪುಗಳು, ರೈತ ಉತ್ಪಾದಕ ಕಂಪನಿಗಳು, ಗ್ರಾಮೀಣ ಪ್ರದೇಶದ ಯುವಜನತೆ ಪ್ರಾರಂಭಿಸುವ ನವೋದ್ಯಮಗಳೇ ಇಂದಿನ ಅವಶ್ಯಕತೆ, ಅನಿವಾರ್ಯತೆ ಮತ್ತು ಜರೂರು. ಮತ್ತು ಇನ್ನೊಂದು, ಏನಕ್ಕೆ ಈ ಒಂದು ಭಾರತದಲ್ಲಿರುವಂಥ ಕೃಷಿ ವ್ಯವಸ್ಥೆ ಈ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳೋದಾದರೆ, ಅದರಲ್ಲೂ ವಿಶೇಷವಾಗಿ ಕೃಷಿಕರು ಅಥವಾ ನಾವೇನು ಉತ್ಪಾದಕರು ಏನಿದ್ದೀವಲ್ಲ, ನಾವ್ಯಾಕೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ, ಯಾಕೆ ಅದಕ್ಕೆ ನಾನು ಯಾವಾಗಲೂ ಬೇರೆ ಬೇರೆ ವೇದಿಕೆಗಳು ಹೇಳ್ತಾ ಇರ್ತೀನಿ. ಕೃಷಿ ಕ್ಷೇತ್ರದಷ್ಟು ಸಂಪತ್ತು ಯಾವುದೇ ಕ್ಷೇತ್ರದಲ್ಲಿ ಇಲ್ಲ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಬಹುಶಃ ನೀವು ಸಹ ಇವತ್ತು ಯಾವುದೇ ವಿಷಯಗಳನ್ನು ನೀವೇ ಅಂತರ್ಜಾಲದಲ್ಲಿ ಹುಡುಕಿ ಪತ್ತೆ ಹಚ್ಬೋದು. ಕೃಷಿ ಕ್ಷೇತ್ರದಲ್ಲಿರೋಷ್ಟು ಸಂಪತ್ತು ಯಾವುದೇ ಕ್ಷೇತ್ರದಲ್ಲಿಲ್ಲ. ಆದರೆ ಬೆಳೆಯುವವನ್ನು ಹೊರತುಪಡಿಸಿ, ಬೆವರು ಸುರಿಸುವವನ್ನು ಹೊರತುಪಡಿಸಿ ಇನ್ನೆಲ್ಲರಿಗೂ ಸಹ ಅಗಾಧವಾದಂಥ ಸಂಪತ್ತಿದೆ. ನಾನು ಆಗಲೇ ಹೇಳಿದಾಗೆ ನಾನು ಎಲ್ಲ ಕ್ಷೇತ್ರಗಳಿಂದ ಬಂದಿರೋಂಥವನು, ಅದನ್ನು ನಾನು ಸಹ ಅನುಭವಿಸಿ ಹೇಳ್ತಾ ಇದ್ದೀನಿ. ಇವತ್ತು ಬೆವರು ಸುರಿಸೋನು ಬಿಟ್ಟು ಬೇರೆ ಎಲ್ಲರಿಗೂ ಸಂಪತ್ತಿದೆ. ಅದು ಆಗಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಅದರಲ್ಲಿ ನಾನು ಗಮನಿಸಿರೋಂಥ ಕೆಲವು ಅಂಶಗಳನ್ನು ನಾನು ನಿಮ್ಗೆ ಹೇಳ್ತೀನಿ, ಅಥವಾ ನಾನು ಗಮನಿಸಿರೋಂಥಲ್ಲ, ಎಲ್ಲರಿಗೂ ಗೊತ್ತಿರೋಂಥದ್ದನ್ನೇ ಬಹುಶಃ ನಾನು ನನ್ನದೇ ಶೈಲಿನಲ್ಲಿ, ನನ್ನದೇ ದಾಟಿಯಲ್ಲಿ ನಿಮ್ಮನ್ನು ಪ್ರೇರೇಪಿಸಲಿಕ್ಕೆ, ಹುರಿದುಂಬಿಸಲಿಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೃಷಿ ಪ್ರಧಾನ ಭಾರತ ದೇಶ ಇಂದಿನ ಕೃಷಿಕರ ದುಸ್ಥಿತಿಗೆ ಸೂಕ್ತವಾದ ಪೂರೈಕೆ ಸರಪಳಿ ಅಥವಾ ಮೌಲ್ಯ ಸರಪಳಿ ವ್ಯವಸ್ಥೆ
ಅಂದರೆ ಹೇಗಿರಬೇಕಿತ್ತು ಅಂತ. ಭಾರತದಂಥ ಕೃಷಿ ಪ್ರಧಾನ ದೇಶಕ್ಕೆ ನಾವೇನು ವ್ಯಾಲ್ಯೂ ಚೈನ್ ಅಥವಾ ಸಪ್ಲೈ ಚೈನ್ ಅಂತ ಏನು ಕರಿತೀವಿ, ಪೂರೈಕೆ ಸರಪಳಿ ಸಪ್ಲೈ ಚೈನ್, ಮೌಲ್ಯ ಸರಪಳಿ ವ್ಯಾಲ್ಯೂ ಚೈನ್, ಅಂದರೆ ಭಾರತದಂಥ ಕೃಷಿ ಪ್ರಧಾನ ದೇಶಕ್ಕೆ ವಾಸ್ತವವಾಗಿ ಹೇಗಿರಬೇಕು ಅಂದಿದ್ರೆ ಹೇಗಿರಬೇಕಿತ್ತು ಅನ್ನೋದಾದರೆ ಮೂಲದಲ್ಲೇ, ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲೇ ಹಳ್ಳಿಗಳಲ್ಲೇ ಉತ್ಪಾದನೆ ಆಗಬೇಕಿತ್ತು, ಆಗ್ತಾ ಇದೆ. ಸಂಗ್ರಹಣೆ ಆಗಬೇಕಿತ್ತು, ನಿಮಗೂ ಗೊತ್ತಿದೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ. ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್ ಆ್ಯಂಡ್ ಪ್ಯಾಕಿಂಗ್, ಗ್ರಾಹಕರಿಗೆ ನೇರ ಮಾರಾಟ, ಆಮದುದಾರರಿಗೆ ನೇರ ಮಾರಾಟ, ಇದೆಲ್ಲವೂ ಸಹ ಮೂಲದಲ್ಲೇ ಆಗಬೇಕಿತ್ತು. ಆದರೆ ಇವತ್ತು ನಿಮಗೂ ಗೊತ್ತಿದೆ ವಾಸ್ತವವಾಗಿ ಉತ್ಪಾದನೆ ಮಾತ್ರ ಗ್ರಾಮೀಣ ಪ್ರದೇಶಗಳಲ್ಲಿ ಆಗ್ತಾ ಇರೋಂಥದ್ದು. ಹೇಳೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ಪಾದನೆ, ಸಂಗ್ರಹಣೆ, ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್ ಆ್ಯಂಡ್ ಪ್ಯಾಕಿಂಗ್, ಗ್ರಾಹಕರಿಗೆ ನೇರ ಮಾರಾಟ, ಆಮದುಗಾರರಿಗೆ ನೇರ ಮಾರಾಟ ಮೂಲದಲ್ಲಾಗಬೇಕಿತ್ತು, ಗ್ರಾಮೀಣ ಪ್ರದೇಶದಲ್ಲಿ ಆಗಬೇಕಿತ್ತು. ನಗರ ಪ್ರದೇಶಗಳಲ್ಲಿ ಏನಾಗಬೇಕಿತ್ತು ಅಂದರೆ ವಾಸ್ತವವಾಗಿ ಗ್ರಾಮೀಣ ಪ್ರದೇಶದಲ್ಲಾಗಿರೋಂಥ ಬ್ರ್ಯಾಂಡ್ಗಳೇನಿದೆಯಲ್ಲ, ಏನು ರೈತ ಉತ್ಪಾದಕ ಕಂಪನಿಗಳಿರ್ಬೋದು, ಸ್ವಸಹಾಯ ಸಂಘಗಳು ಮಾಡಿರೋಂಥದ್ದು, ಶ್ರೀಶಕ್ತಿ ಗುಂಪುಗಳು ಮಾಡಿರೋಂಥದ್ದಾಗಿರ್ಬೋದು, ಅಥವಾ ಒಂದು ಜಿಲ್ಲೆ ಒಂದು ಉತ್ಪನ್ನದ ಫಲಾನುಭವಿಗಳು ಮಾಡಿರೋಂಥ ಬ್ರ್ಯಾಂಡ್ಗಳಾಗಿರ್ಬೋದು, ಅಥವಾ ಇತರೆ ಆಸಕ್ತ ಕೃಷಿಕರು ಮಾಡಿರೋಂಥ ಬ್ರ್ಯಾಂಡ್ಗಳ ಹಂಚಿಕೆ ಮತ್ತು ವಿತರಣೆ, ಅಂದರೆ ಡಿಸ್ಟ್ರಿಬ್ಯೂಟರ್ಗಳು, ರಿಟೇಲರ್ಗಳು ಮಾತ್ರ ನಗರ ಪ್ರದೇಶಗಳಲ್ಲಿ ಇರಬೇಕಿತ್ತು. ಅಥವಾ ಡಿಸ್ಟ್ರಿಬ್ಯೂಟರ್ಗಳು ಮತ್ತು ನಮ್ಮ ಬ್ರ್ಯಾಂಡ್ಗಳಿಗೆ ಡಿಸ್ಟ್ರಿಬ್ಯೂಟರ್ಗಳು ಮತ್ತು ರಿಟೇಲ್ಗಳನ್ನ ನಾವು ನಗರಗಳಲ್ಲಿ ನೇಮಕ ಮಾಡಿ ಅವ್ರ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಆಗಬೇಕಿತ್ತು ವಾಸ್ತವವಾಗಿ. ಆದರೆ ಇವತ್ತೇನಾಗ್ತಾ ಇದೆ, ಮೂಲದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೇವಲ ಉತ್ಪಾದನೆ ಮಾತ್ರ ಆಗ್ತಾ ಇದೆ. ಬಹುತೇಕ ಸಂಗ್ರಹಣೆ, ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್ ಆ್ಯಂಡ್ ಪ್ಯಾಕಿಂಗ್, ಗ್ರಾಹಕರಿಗೆ ನೇರ ಮಾರಾಟ, ಆಮದುದಾರರಿಗೆ ನೇರ ಮಾರಾಟ ಅಂದರೆ ರಫ್ತು ಮಾಡೋಂಥದ್ದು, ಹಂಚಿಕೆ ಮತ್ತು ವಿತರಣೆ, ಗ್ರಾಹಕರಿಗೆ ನೇರ ಮಾರಾಟ ಎಲ್ಲವೂ ಸಹ ನಗರಗಳಲ್ಲಾಗ್ತಾ ಇದೆ. ಹಾಗಾಗಿ ನಾನು ಆಗಲೇ ಹೇಳಿದೆ, ಬೆಳೆದವನಿಗೆ ಸಿಗ್ತಿರೋದು 3 ಕಾಸು, ಮಾರ್ತಾ ಇರೋನಿಗೆ ಸಿಗ್ತಾ ಇರೋಂಥದ್ದು 100 ಕಾಸು. ಇದು ಬದಲಾಗಬೇಕು ಅಂತ ಅಂದರೆ ಬಹುತೇಕ ಇವತ್ತು ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಅಂದರೆ ಪ್ರಾಕೃತಿಕ ವಿಕೋಪಗಳನ್ನು ಹೊರತುಪಡಿಸಿ, ಯಾಕಂದರೆ ಅದು ಯಾವುದು ನಮ್ಮ ಹತೋಟಿಲಿಲ್ಲ, ಕೃಷಿಕ ಅಥವಾ ರೈತರ ಅಥವಾ ಬೆಳೆಗಾರರ ಅಥವಾ ಬೇಸಾಯಗಾರರ ಅಥವಾ ಉತ್ಪಾದಕರ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ರೈತ ಸಂಘಟನೆಯಲ್ಲಿದೆ, ರೈತ ಉತ್ಪಾದಕ ಕಂಪನಿಯಲ್ಲಿದೆ, ರೈತ ಸಂಘ ಸಂಸ್ಥೆಗಳಲ್ಲಿದೆ, ಶ್ರೀಶಕ್ತಿ ಗುಂಪುಗಳಿದೆ, ಸ್ವಸಹಾಯ ಸಂಘಗಳಲ್ಲಿದೆ, ರೈತ ಒಕ್ಕೂಟಗಳಲ್ಲಿದೆ, ರೈತ ಸಹಕಾರಿಗಳಲ್ಲಿದೆ. ಆದರೆ ದೌರ್ಭಾಗ್ಯ ಅದರ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ, ಯಾಕೆ ನಾನೊಬ್ಬ ಕೃಷಿ ಕುಟುಂಬದಿಂದ ಬಂದಿರೋದು ನಾನು ಹೇಳ್ತಾ, ನಾವು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ನಡೆಸ್ತಾ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊರತುಪಡಿಸಿ ಕೃಷಿ ಕ್ಷೇತ್ರದಿಂದ ಬಹುತೇಕ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಂಘಟನೆಯಲ್ಲಿದೆ. ಸಂಘಟನೆಗಳು ಏನಾಗ್ತಿದೆ ಅನ್ನೋದಕ್ಕೂ ನಾನು ಈಗಾಗಲೇ ಮತ್ತೊಂದು ಭಾಳ 4 ವರ್ಷಗಳ ಹಿಂದೆ ಒಂದು ವಾಟ್ಸಪ್ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ಸಂಘಟನೆಯನ್ನು ಕಾಡುವ 5 ವೈರಸ್ಗಳಂತ. ದಯಮಾಡಿ ಅದನ್ನು ನೋಡಿ, ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ, ನಾನು ಸಹ ಸಮಾಜದ ಒಂದು ಭಾಗ, ನಾನು ಸಹ ಈ ಒಂದು ರಾಜ್ಯದ ಒಂದು ಭಾಗ, ನಾನು ಸಹ ಕೃಷಿ ಕುಟುಂಬದ ಭಾಗವಾಗಿ ನಾನು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇರೋಂಥದ್ದು. ನಾನು ಖುದ್ದು 26 ವರ್ಷಗಳ ಕೃಷಿ ಮತ್ತು ಕೃಷಿ ಪೂರಕ ಕ್ಷೇತ್ರಗಳ ಬೇರೆ ಬೇರೆ ಹಂತಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳ ಪ್ರಾಯೋಗಿಕ ಅನುಭವದ ಮೇಲೆ ನಾನು ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಭಾಗ 2 ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಭಾಗ 1 ಮತ್ತು 2 ನೋಡಿ ಇತರ ಕೃಷಿಕರು ಮತ್ತು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋಂಥ ಎಲ್ಲರಿಗೂ ಸಹ ಹಂಚ್ಕೊಳ್ಳಿ ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರನ ತಿಳಿಸ್ತಾ ಇದ್ದೀನಿ.